ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ಮನೇಲಿ ತಾತನೂ ಇಲ್ಲ, ಅಣ್ಣನೂ ಇಲ್ಲ. ಅವ್ರು ಯಾರು ಇಲ್ದೇ ಇರುವಾಗ ನೀವ್ ಈ ರೀತಿ ಎಲ್ಲ ನೆಟ್ಕೊಳ್ಳೋದು ತಪ್ಪು. ತಾತ ಬರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಏನೋ ತಾಳ್ಮೆಯಿಂದ ಇರೋದ? ನಿಂಬಂತವ್ರ ಹತ್ರ ತಾಳ್ಮೆಯಿಂದ ಇರೋದು, ಕರುಣೆಯಿಂದ ಇರೋದು ಎರಡು ತಪ್ಪೆ. ಏನೋ ದೊಡ್ಡದಾಗಿ ನಿಮ್ ತಾತ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ರಲ್ಲ, ದುಡ್ಡು ವಾಪಸ್ ಎಲ್ಲಿ ಕೊಟ್ರು? ಖಾಲಿ ಮಾಡಿ ಅಲ್ಲಿಂದ. ಈಗ ಇದ್ದಕ್ಕಿದ್ದಾಗೆ ಮನೆ ಖಾಲಿ ಮಾಡಿ ಅಂದ್ರೆ ಹೇಗ್ ಖಾಲಿ ಮಾಡಕ್ಕಾಗತ್ತೆ? ನೋಡಿ, ದಯವಿಟ್ಟು ಮನೆ ಸಾಮಾನುಗಳೆಲ್ಲ ಆಚೆ ಹಾಕ್ಬೇಡಿ. ನಮ್ಗೊಂದ್ ಸ್ವಲ್ಪ ಟೈಮ್ ಕೊಡಿ. ಇನ್ನು ಎಷ್ಟಪ್ಪ ಟೈಮ್ ಕೊಡೋದು? ಏನೋ ನೋಡ್ತಾ ಇದ್ದ ತಗ್ ಬಿಸಾಕ. ಏನಿದೆಲ್ಲ ಏನ್ ಮಾಡ್ತಿದ್ದೀರಾ? ಏನಯ್ಯ ಕಣ್ ಕಾಣಿಸ್ತಾ ಅಲ್ವಾ? ಮನೆ ಖಾಲಿ ಮಾಡಿಸ್ತಾ ಇದೀವಿ. ಮನೆ ಖಾಲಿ ಮಾಡ್ಸೋದ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಎತ್ತಿ ಒಳಗಡೆ ಇಡಿ. ಏನಯ್ಯ ನಮ್ಮ ಹತ್ರನೇ ರೌಡಿಸಮ್ಮ? ಇದ್ರಲ್ಲಿ ಪಳಗಿರೋದಕ್ಕೇನೆ ನಾವು ಈ ವ್ಯವಹಾರಕ್ಕೆ ಬಂದಿರೋದು. ರೌಡಿಸಮ್ ಮಾಡ್ತಿರೋದು ನಾನಲ್ಲ, ನೀವು. ಅಗ್ರಿಮೆಂಟ್ ಪ್ರಕಾರ ಇನ್ನೂ ನಮ್ಗೆ 6 ತಿಂಗಳು ಟೈಮ್ ಇದೆ. ನೋಡೋ, ನೀನ್ ಅಗ್ರಿಮೆಂಟ್ ಎಲ್ಲ ತಿಪ್ಪೆಗೆಸಿ ನಾಳೆ ಅಷ್ಟೊಳಗೆ ದುಡ್ಡು ಕೊಡ್ತೀವಂತ ನಿಮ್ ತಾತನೇ ಹೇಳಿರೋದು. ಅದಕ್ಕೆ ನಾವು ಮನೆ ಹತ್ರ ಬಂದಿರೋದು. ನಿಮಗ್ ಒಳ್ಳೆ ಮಾತೆಲ್ಲ ಅರ್ಥ ಆಗಲ್ಲ ಅಲ್ವಾ? ಏನ್ ಎದುರಿಸ್ತಾ ಇದೀಯಾ ನೀನ್? ಈ ತರ ಆಡೋದಕ್ಕೇನೆ ಪೊಲೀಸ್ ಸ್ಟೇಷನ್ ಮೆಟ್ಲೆಕ್ಸಿರೋದು. ಮುಚ್ಚ ಬಾಯಿ. ನನ್ನ ಮೊಮ್ಮಗನ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ನಿನಗಿಲ್ಲ ಕಣೋ. ಯಾರ್ದೋ ಮಾತು ಕೇಳಿಕೊಂಡು ಮಾನವೀಯತೆಯನ್ನು ಬಿಟ್ಟು ಹೀಗೆಲ್ಲ ಆಡ್ತಾ ಇದ್ದೀರಲ್ಲ. ಕೋಣನ ಮುಂದೆ ಕಿಂದ್ರಿ ನುಡಿಸೋ ಹಾಗೆ ನಿನ್ನ ಮುಂದೆ ಹೇಳಿ ಏನು ಪ್ರಯೋಜನ? ತಾತ, ಮನೆ ಸಾಮಾನೆಲ್ಲ ಆಚೆ ಹಾಕ್ತಿದ್ದಾರೆ. ನಾವ್ ಈಗ್ಲೇ ಮನೆ ಖಾಲಿ ಮಾಡ್ಬೇಕಂತೆ. ತಾತ, ನಮ್ಗಿನ್ನೂ 6 ತಿಂಗಳು ಟೈಮ್ ಇದೆ ಅಲ್ವಾ? 6 ತಿಂಗಳ? 6 ತಿಂಗಳವರೆಗೂ ಕಾಯ್ತಾ ಕುತ್ಕೊಳಕ್ಕಾಗಲ್ಲ. ಈ ಸಮರ್ಥ ಜೈಲ್ಗೆ ಹೋಗಿ ತಾತ ದೇಶಾಂತರ ಹೋಗ್ಬಿಟ್ರೆ ನಾವೇನ್ ಮಾಡೋದು? ಬಾಯಿಗೆ ಬಂದು ಹೋಗಿ ಮಾತಾಡಬೇಡ. ಆಯ್ತು ತಾತ, ನಾವು ಮಾತಾಡೋದಿಲ್ಲ. ಒಂದು, ನೀವು ಮಾತು ಕೊಟ್ಟಂಗೆ ನಡ್ಕೊಳ್ಳಿ. ಒಂದು, ಮನೆ ಖಾಲಿ ಮಾಡಿ, ಇಲ್ಲಾಂದ್ರೆ ದುಡ್ಡು ವಾಪಸ್ ಕೊಡಿ. ನೋಡ, ಈ ದತ್ತ ಕೊಟ್ಟ ಮಾತನ್ನ ಯಾವತ್ತೂ ತಪ್ಪವನಲ್ಲ. ಈಗ ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ಮನೆ ಖಾಲಿ ಮಾಡ್ತೀವಿ. ಅಂತೂ ಇಂತೂ ಈ ಮನೆಯವರೆಲ್ಲ ಬೀದಿಗೆ ಬಿದ್ರು. ಇವ್ರು ಬೀದಿಗೆ ಬೀಳೋದ್ ಬಿದ್ರು, ಜೊತೆಗೆ ನನ್ನನ್ನು ಬೀದಿಗೆ ಬೀಳ್ಸಿದ್ರಲ್ಲ. ಈಗ ಎಲ್ಲಿಗೆ ಹೋಗ್ಲಿ ನಾನು? ಮಗನ ಮನೆಗೆ ಹೋಗ್ಬಿಡ್ಲ? ಅಯ್ಯ, 1,000 ಕಿಲೋಮೀಟರ್ ದೂರದಲ್ಲಿದ್ದಾನ ಅವನು. ಅವನ ಹತ್ರ ಹೋಗಿ ಏನು ಮಾಡೋದು? ನನಗೆ ಯಾಕೋ ಈ ಬೆಂಗಳೂರು ಬಿಟ್ಟು ಹೋಗೋಕ್ಕೆ ಮನ್ಸು ಬರ್ತಾ ಇಲ್ಲ. ಈ ಪೊಲ್ಯೂಷನ್ನು, ಹಾರನ್ ಶಬ್ದ ಇಲ್ಲದೆ ಅದ್ರ ನಿದ್ದೆ ಬರಲ್ಲ. ಇರ್ಲಿ, ಒಟ್ಟಿನಲ್ಲಿ ಏನು ಈ ಮನೆ ಋಣ ತೀರ್ತೋ ಏನೋ ಗೊತ್ತಿಲ್ಲ. ಮನೆಗೆ ವಾಪಸ್ ಬಂದರೆ ಬರೋದು, ಇಲ್ಲದೆ ಎಲ್ಲಿರ್ತಾರೋ ಅಲ್ಲೇ ಇರೋದು. ಸಮಾಧಾನ ಮಾಡ್ಕೋಸಿರಿ. ಈ ಮನೆ ಬಿಟ್ಟು ಹೇಗಿರೋದು ಸಮರ್ಥ? ನಾನು ಸೇರೋದಿ ಒಳಗೆ ಬಂದಿದ್ದ ಮನೆ ಇದು. ಅಮ್ಮನೇ ನನ್ನ ಮನೆ ತುಂಬಿಸ್ಕೊಂಡಿದ್ರು. ನೀನು, ತಾತ, ಸಂಧ್ಯಾ ಎಲ್ಲರೂ ಬೆಟ್ಟದಷ್ಟು ಪ್ರೀತಿ ಕೊಟ್ಟಿದ್ದ ಮನೆ ಇದು. ಈ ಮನೆಯಲ್ಲಿ ಸುಖ, ದುಃಖ, ನೋವು, ನಲಿವು ಎಲ್ಲದರ ನೆನಪುಗಳಿವೆ. ಅಪ್ಪನ ಕಡೆ ದಿನಗಳನ್ನ ಇದೇ ಮನೆಯಲ್ಲೇ ಕಳೆದಿತ್ತು. ಅವ್ರೀಗ್ಲೂ ಎಲ್ಲೇ ಎಲ್ಲೋ ಓಡಾಡ್ತಿದ್ದಾರೇನೋ ಅನ್ಸುತ್ತೆ ಸಮರ್ಥ. ಇದನ್ನೆಲ್ಲ ಬಿಟ್ಟು ಹೇಗೆ ಹೋಗೋದು ಸಮರ್ಥ? ನಮಗೆ ಬೇರೆ ದಾರಿನೇ ಇಲ್ಲ ಸಿರಿ. ತಾತ ಮಾತು ಕೊಟ್ಟಿದ್ದಾರೆ, ಇದು ತಾತನ ಮನೆ. ತಾತ ಕಷ್ಟಪಟ್ಟು ಕಟ್ಟಿರೋ ಮನೆ. ಅವರೇ ಇದನ್ನು ಬಿಟ್ಕೊಡಕ್ಕೆ ಮನ್ಸು ಮಾಡಿದ್ದಾರೆ ಅಂತಂದಮೇಲೆ ಅವ್ರ ನೋವು ಮುಂದೆ ನಮ್ಮ ನೋವು ದೊಡ್ಡದಲ್ಲ. ಈ ಮನೆಗಿಂತ ದೊಡ್ಡ ಆಸ್ತಿ ನಮಗೆ ತಾತ. ತಾತನೇ ನನ್ನ ಜೊತೆ ಧೈರ್ಯವಾಗಿರ್ಬೇಕಾದ್ರೆ ನಾವು ಧೈರ್ಯ ತಂದ್ಕೋಬೇಕು. ಬಾ.
ಇಷ್ಟು ವರ್ಷಗ ನಮ್ಮನ್ನೆಲ್ಲ ಕಾಪಾಡಿದಂಥ ದೇವಸ್ಥಾನ ಇದು. ಇದನ್ನು ಉಳಿಸ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗಲೇ ಇಲ್ಲ. ನನ್ನ ಕೈಲಿ ಆಗ್ತಿರೋದೆಲ್ಲ ಇಷ್ಟೇ. ಈ ದೇವಸ್ಥಾನಕ್ಕೆ ಕ್ಷಮೆ ಕೇಳ್ತಾ ಹೋಗ್ತಿದ್ದೀನಿ. ತಾತ, ನಿಮ್ಗಿನ್ನೂ 6 ತಿಂಗಳು ಟೈಮ್ ಇದೆ ಅಷ್ಟೇ. ಅಷ್ಟರಲ್ಲಿ ನನ್ನ ಅಸಲು ಬಡ್ಡಿ ವಾಪಸ್ ಕೊಟ್ರೆ ಓಕೆ, ಇಲ್ಲ ಅಂದ್ರೆ ಈ ಮನೆ ನಮ್ಮ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ನೆನಪಿರ್ಲಿ, 6 ತಿಂಗಳು ಅಷ್ಟೇ. ತಾತ, ಹಾಗಿದ್ರೆ ನಾವು ಮನೆ ಖಾಲಿ ಮಾಡಿರೋ ವಿಷಯನ ಅಮ್ಮಂಗೆ ಯಾವಾಗ ಹೇಳೋದು? ಅದೆಲ್ಲ ಸಮಯ ಬಂದಾಗ ನೋಡ್ಕೊಳ್ಳೋಣ. ಸದ್ಯ ಈಗ ವಿಷಯ ಎಲ್ಲ ಹೇಳೋದು ಬೇಡ. ತುಳಸಿಗೆ ಈ ಮನೆ ಅಂತಂದರೆ ಪಂಚಪ್ರಾಣ. ಹೀಗಾಗಿದೆ ಅಂತ ಗೊತ್ತಾದರೆ ಅವಳು ನೆಮ್ಮದಿನೇ ಹಾಳಾಗಿ ಹೋಗುತ್ತೆ. ಶುಭೋದಯ ತುಳಸಿಯವರೇ, ಬಿಸಿ ಬಿಸಿ ಟೀ ನಿಮಗೋಸ್ಕರ. ಅಮ್ಮವ್ರಿಗೆ ನಾನು ಶುಭೋದಯ ಹೇಳಿದ್ದು ಕೇಳಿಸ್ಲಿಲ್ವೇನೋ? ನನ್ನ ಕನಸುಗಳೆಲ್ಲ ನನಸಾಗ್ತಾ ಇದೆ ಅಲ್ವಾ ಮಾಧವರೇ? ಅವತ್ತು ನವರಾತ್ರಿ ಹಬ್ಬದ ದಿನ ಈ ಗೊಂಬೆಗಳನ್ನೆಲ್ಲ ಜೋಡಿಸುವಾಗ ನಾನು ನಮ್ಮ ಮನೆ ಬಗ್ಗೆ ದೊಡ್ಡ ದೊಡ್ಡ ಕನಸುಗಳನ್ನ ಕಂಡಿದ್ದೆ. ನಮ್ಮ ಮನೆ ಮಕ್ಕಳೆಲ್ಲ ಒಂದಾಗಿ ನಮ್ಮ ಮನೆಯಲ್ಲಿ ಕೋಪ ಅಸೂಯೆ ಯಾವುದೂ ಇಲ್ಲದೆ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಎಲ್ಲರೂ ಸಂತೋಷವಾಗಿರ್ತೀವಿ ಅನ್ನೋ ಕನಸು ಕಂಡಿದ್ದೆ. ಈಗ ನನ್ನ ಕನಸೆಲ್ಲ ನನಸಾಗ್ತಾ ಇದೆ ನೋಡಿ. ಈ ಗೊಂಬೆನ ಸಮರ್ಥ ಅಂದ್ಕೊಂಡಿದ್ದೆ, ಇದು ಅವಿ ಅಂದ್ಕೊಂಡಿದ್ದೆ, ಇದು ಸಂಧ್ಯಾ, ಇದು ಅಭಿ, ಇದು ನಿಧಿ. ನಾನು ಈ ಗೊಂಬೆಗಳನ್ನೆಲ್ಲ ಒಟ್ಟಿಗೆ ಜೋಡಿಸುವಾಗ ನನ್ನ ಮಕ್ಕಳು ಇದೇ ರೀತಿ ಒಟ್ಟಿಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೋತಾ ಇದ್ದೆ. ಈಗ ಕನಸೆಲ್ಲ ನನಸಾಗ್ತಿದೆಯಲ್ಲ ತುಳಸಿಯವರೇ. ನನ್ನ ಮಕ್ಕಳೆಲ್ಲರೂ ನಿಮ್ಮನ್ನು ಅಮ್ಮ ಅಂತ ಒಪ್ಕೊಂಡಿದ್ದಾಯ್ತು. ಹೌದು, ಸಮರ್ಥು ಸಂಧ್ಯಾ ಕೂಡ ನಿಮ್ಮನ್ನ ಅಪ್ಪ ಅಂತ ಒಪ್ಕೊಂಡಿದ್ದಾಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.